ಮೇಷರಾಶಿಯ ಕೆಲವರಿಗೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಇನ್ಯಾವುದಾದರೂ ಕಲಾ ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರೆ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ಅದರಿಂದ ಶುಭ ಫಲ ಸಿಕ್ಕುವಂಥದ್ದು ಈ ದಿವಸ ಇದೆ. ಬಟ್ಟೆ ವ್ಯಾಪಾರಿಗಳು ನಷ್ಟ ಅಥವಾ ಮೋಸಕ್ಕೊಳಗಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಾನಸಿಕವಾದಂತಹ ಒಂದು ತಾಳ್ಮೆ, ವಿರಾಮ ನಿಮಗೆ ಸಾಯಂಕಾಲದ ಹೊತ್ತಿಗೆ ಎಲ್ಲವನ್ನೂ ಕೂಡ ಸರಿ ಮಾಡತಕ್ಕಂತಹ ಒಂದು ಚಿಂತನೆ ಅಥವಾ ಒಂದು ಮಾರ್ಗ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಗೊಳಗಾಗಬೇಕಾಗತ್ತೆ. ಯಾರೋ ತಪ್ಪನ್ನು ಮಾಡಿರ್ತಾರೆ, ನೀವಲ್ಲಿ ಕಾಣಿಸ್ಕೊಳ್ತೀರಿ, ಆದ್ದರಿಂದ ಆ ತಪ್ಪು ನಿಮ್ಮದೇ ಅನ್ನುವಂತಹ ಒಂದು ಪ್ರಭಾವ, ಪರಿಣಾಮ, ಅದರ ಪರಿಣಾಮವಾಗಿ ನೀವು ಒಂದಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು ಈ ದಿವಸ ತುಂಬ ನೋವನ್ನು ಅನುಭವಿಸುವಂತಹ ದಿವಸ ಇದು. ಅಂದರೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಿಮಗೇ ಸುತ್ತಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ಈ ದಿವಸ ಎದುರಿಸಬೇಕಾಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಇದರ ಜೊತೆಯಲ್ಲಿ ಅನುಕೂಲ ಇರತಕ್ಕಂಥವರು ಈಶ್ವರನಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸಿ ಸ್ವಲ್ಪ ಮಟ್ಟಿಗಾದರೂ ಕೂಡ ನಿಮಗೆ ಇರತಕ್ಕಂತಹ ನೋವು, ಬೇಸರ ಅಂತಕ್ಕಂಥದ್ದು ಉಪಶಮನವಾಗಲಿ, ಶುಭವಾಗಲಿ. ವೃಷಭ ರಾಶಿ, ದುಂದು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ. ಕೈಯಲ್ಲಿ ಹಣ ಇದೆ ಅಂತಾದರೆ ಯಾವುದಕ್ಕೂ ಯೋಚನೆ ಮಾಡದಲೆ, ಯಾವ ಲೆಕ್ಕಾಚಾರವೂ ಇಲ್ಲದೆ ಖರ್ಚನ್ನು ಮಾಡ್ತಕ್ಕಂತಹ ಸ್ವಭಾವ ಇರುವವರು ಸ್ವಲ್ಪ ಮಟ್ಟಿಗೆ ಆ ಖರ್ಚಿನ ಬಗ್ಗೆ ಚಿಂತನೆಯನ್ನು ನಡೆಸಿ. ನಿಮ್ಮ ಆತುರವಾದಂತಹ ನಿರ್ಧಾರ ಏನಿದೆ ಅದು ನಷ್ಟಕ್ಕೆ ಗುರಿ ಮಾಡಿಕೊಡುತ್ತೆ. ಹಾಗಾಗಿ ಯಾವುದೇ ತೀರ್ಮಾನವನ್ನು ಮಾಡುವಾಗ ಸ್ವಲ್ಪ ಮಟ್ಟಿಗಾದರೂ ತಾಳ್ಮೆ ಅನ್ನುವಂಥದ್ದು ಇರಲಿ. ಕಾಲು ನೋವಿನಿಂದ ಬಳಲ್ತಾ ಇದ್ದಂಥವ್ರಿಗೆ ಈ ದಿವಸ ಏನೋ ಒಂದು ರೀತಿಯಲ್ಲಿ ಪರಿವರ್ತನೆಯ ಅನುಭವವಾಗುತ್ತೆ. ಅಂದರೆ ಕಾಲು ನೋವು ಸ್ವಲ್ಪ ಕಡಿಮೆ ಆಯ್ತಪ್ಪ, ಇದಕ್ಕೇನೋ ನನಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂತಹ ಭಾವನೆ, ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಏಕಾಗ್ರತೆಯಿಂದ ಜಯಶೀಲರಾಗ್ತೀರಿ. ಯಾವುದೇ ಕೆಲಸ, ಯಾವುದೇ ವ್ಯವಹಾರ ಅಥವಾ ಯಾವುದೇ ಮಾತುಕತೆ ತುಂಬ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಮಾತಿನ ಬಗ್ಗೆ ನಿಗಾ ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದು ನಿಮಗೆ ಜಯವನ್ನು ತಂದುಕೊಡುತ್ತೆ ಅಂತ ಹೇಳಿ ಅರ್ಥ. ವಿದ್ಯಾರ್ಥಿಗಳು, ಮಕ್ಕಳು ತಾಳ್ಮೆಯಿಂದ ಇರಬೇಕಾದಂತಹ ದಿವಸ, ತಾಳ್ಮೆಯ ಪರೀಕ್ಷೆಯ ದಿವಸ ಇದು. ರಜೆ ಇದೆ ಅಂತ ಹೇಳಿ ಮನಸೋ ಇಚ್ಛೆ ವರ್ತಿಸ್ತೀವಿ ಅಂತಂದರೆ ಅದು ಆಗದೇ ಇರತಕ್ಕಂಥದ್ದು. ನಿಮ್ಮ ಮುಖ್ಯವಾದಂತಹ ಕೆಲಸ ವಿದ್ಯಾಭ್ಯಾಸ, ಅದಕ್ಕೆ ಪೂರಕವಾದಂತಹ ಕೆಲವು ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಯಾವ ಸಮಸ್ಯೆಯೂ ಯಾವ ತೊಂದರೆಯೂ ಇಲ್ಲ. ಅದನ್ನು ಹೊರತಾದಂಥದ್ದು ನಿಮಗೆ ಮಾರಕವಾಗುತ್ತೆ ಅನ್ನುವಂಥದ್ದು. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ಅದು ನಿಮಗೂ ಕೂಡ ಸ್ವಲ್ಪ ಹಿಂಸೆಗೆ, ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಸಲ ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಿತ್ಯದಲ್ಲಿ ಇರತಕ್ಕಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ನವಗ್ರಹರು ನಿಮಗೆ ಅನುಗ್ರಹವನ್ನು ಮಾಡಲಿ, ಶುಭವಾಗಿ. ಮಿಥುನ ರಾಶಿ, ನಿಮ್ಮ ನಿರ್ಧಾರಗಳಲ್ಲಿ ಕೆಲವು ಗೊಂದಲಗಳು ಆಗುವಂಥದ್ದು. ಹಾಗಾಗಿ ಆಯ್ಕೆಯನ್ನು ಬಹಳ ಕಡಿಮೆ ಮಾಡಿಕೊಳ್ಳಿ. ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು. ಇಲ್ಲದೇ ಇದ್ದರೆ ಯಾವ ನಿರ್ಧಾರವೂ ಕೂಡ ಸರಿಯಾಗಿ ಆಗದೇ ಇರತಕ್ಕಂಥದ್ದು. ಮಾತಿನ ವಿಚಾರದಲ್ಲಿ ನೀವು ತಪ್ಪನ್ನು ಮಾಡ್ತೀರಿ. ನಿಮ್ಮದು ಅಲ್ಲದೇ ಇರತಕ್ಕಂತಹ ಮಾತುಗಳನ್ನು ನೀವು ಆಡ್ತೀರಿ. ನಿಮ್ಮ ಸಂಸ್ಕಾರಕ್ಕೆ ವಿರುದ್ಧವಾದಂತಹ ಮಾತನ್ನು ಆಡ್ತೀರಿ, ಅಥವಾ ನೀವು ಆಡುವಂತಹ ಮಾತಿನಿಂದ ನಿಮಗೆ ಸಂಸ್ಕಾರವೇ ಇಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಬರುವಂಥದ್ದಾಗತ್ತೆ. ಹಾಗಾಗಿ ಶಿಕ್ಷೆಗೂ ಒಳಪಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಸೂಚನೆಗಳಿದೆ. ನಿಮ್ಮ ವ್ಯವಹಾರದ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಮನೆಯವರಿಗೆ ಹೇಳಿಲ್ಲದೇ ಇರೋದ್ರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಎಲ್ಲೋ ದುಡ್ಡು ಕಾಸಿನ ವ್ಯವಹಾರ ಮಾಡ್ತೀರಿ, ಮನೆಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಆ ಹಣ ಹೋದಾಗ ಬಹಳ ಯೋಚನೆ ಮಾಡ್ತೀರಿ. ಮನೆಯವರು ಅದನ್ನು ವಿಚಾರ ಮಾಡೋದಕ್ಕೆ ಯಾವ ವಿವರಣೆಯೂ ಕೂಡ ಅವ್ರ ಹತ್ರ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಹೀಗಾಗಿ ನಷ್ಟಕ್ಕೆ ಅದು ದಾರಿಯಾಗುವಂಥದ್ದು.
ಹುಚ್ಚು ಧೈರ್ಯ ಇರತಕ್ಕಂತಹ ಪ್ರೇಮಿಗಳು ಅಪಘಾತಕ್ಕೆ ಈಡಾಗ್ತಕ್ಕಂತಹ ಸಾಧ್ಯತೆ, ಎಲ್ಲೋ ಮೋಜು ಮಸ್ತಿಗೋಸ್ಕರವಾಗಿ ಹೊರಗಡೆ ಹೋದಾಗ ಗ್ರಹಚಾರ ಚೆನ್ನಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುವಾಗ ಅಪಘಾತಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗತ್ತೆ. ಹಲವರಿಗೆ ಈ ದಿವಸ ಶುಭ ಇಲ್ಲ. ಮಿಥುನ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ಮುಖ್ಯವಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಒಂದು ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ 28 ಸಲ ಹೇಳ್ಕೊಳ್ಳಿ. ನಿಮಗಿರತಕ್ಕಂತಹ ಆಪತ್ತುಗಳೆಲ್ಲ ದೂರವಾಗಿ ಆ ಜಗನ್ಮಾತೆಯಿಂದ ರಕ್ಷಣೆ ಸಿಕ್ಕಲಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಹಲವಾರು ಪ್ರಯತ್ನಗಳನ್ನು ಮಾಡ್ತೀರಿ. ಕೇವಲ ಲಾಭ ಮಾತ್ರ ಮುಖ್ಯ ಅಲ್ಲ, ಮಾನಸಿಕವಾದಂತಹ ನೆಮ್ಮದಿ ಅತಿ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ಚಿಂತನೆಗಳನ್ನು ನಡೆಸಿದಾಗ ಈ ದಿವಸ ಏನೋ ಒಂದು ರೀತಿಯಲ್ಲಿ ಜುಗುಪ್ಸೆ ಅಥವಾ ವೈರಾಗ್ಯ, ನನಗೇನೂ ಬೇಡಪ್ಪ ಅನ್ನುವಂತಹ ಒಂದು ಭಾವನೆ, ಅನ್ನುವಂತಹ ಮಾತು ನಿಮ್ಮಿಂದ ಹೊರಬರ್ತಕ್ಕಂಥದ್ದು. ದೇಶ ಹಾಗೂ ಜಗತ್ತಿನ ಆಗುಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ವಿಚಾರ ಮಾಡಿ, ಇದೆಲ್ಲ ಬೇಕು ಬೇಡ ಅಂತಲ್ಲ, ಆದರೆ ನಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲೇ ಏನನ್ನೂ ಸಾಧನೆ ಮಾಡೋಕ್ಕೆ ಆಗದೇ ಇರತಕ್ಕಂತಹ ನಾವು ಇಡೀ ಜಗತ್ತಿನ ಬಗ್ಗೆ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅಂತಂದರೆ ಯಾವ ರೀತಿ ಅನ್ನುವಂಥದ್ದನ್ನು ಗಮನಿಸಿ. ಮನೆಯ ಹತ್ತಿರದಲ್ಲಿ ಅಥವಾ ಮನೆಯಲ್ಲಿಯೇ ಬೆಂಕಿಯ ಅವಘಡಕ್ಕೆ ಅವಕಾಶಗಳಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಅಪೇಕ್ಷೆಯನ್ನು ಪಡೆದಲೇ ಬೇರೆಯವರಿಗೆ ಸಹಾಯವನ್ನು ಮಾಡತಕ್ಕಂತಹ ಸ್ವಭಾವ ನಿಮ್ಮದಾಗಬೇಕು. ಅಂದರೆ ಬೇರೆ ಯಾರಿಗಾದರೂ ಏನಾದರೂ ಸಹಾಯವನ್ನು ನೀವು ಮಾಡಿದರೆ ಅವರಿಂದ ಏನನ್ನೂ ಕೂಡ ಅಪೇಕ್ಷೆ ಮಾಡಬಾರ್ದು ಅಂತ ಅರ್ಥ. ಪುಸ್ತಕ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಪುಸ್ತಕದ ಪ್ರಭಾವ ಅಂದರೆ ಪುಸ್ತಕದಲ್ಲಿರ್ತಕ್ಕಂತಹ ವಿಷಯದ ಪ್ರಭಾವ ನಿಮ್ಮನ್ನು ವಿಶೇಷವಾಗಿ ಆವರಿಸ್ಕೊಳ್ಳುತ್ತೆ. ಅಲ್ಲಿಯ ವಿಷಯ ನಿಮ್ಮ ಪರಿವರ್ತನೆಗೆ ಒಂದು ಮಾರ್ಗದರ್ಶಿ ಆಗತ್ತೆ ಅನ್ನುವಂಥದ್ದು. ಉದಯಿಸ್ತಿರ್ತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರೈಮೂರ್ತಿರ್ದಿವಾಕರ ಎಂಬುದಾಗಿ ಸೂರ್ಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮಸ್ವರೂಪನಾಗಿ ಸೂರ್ಯ ಉದಯದ ಕಾಲದಲ್ಲಿ ಇರ್ತಾನೆ ಅನ್ನುವಂಥದ್ದು. ಆ ರೀತಿಯ ಸೂರ್ಯನಾರಾಯಣ ನಿಮಗೆ ಎಲ್ಲವನ್ನೂ ಕೂಡ ಈ ದಿವಸ ಧನಾತ್ಮಕವಾಗಿ ನೀಡಲಿ. ಈ ದಿನ ಶುಭಾರಂಭ ಅನ್ನುವಂಥದ್ದನ್ನು ಕಾಣಲಿ. ಶುಭವಾಗಿ. ಸಿಂಹರಾಶಿ, ನಿಗೂಢವಾದಂತಹ ವಿಚಾರದಲ್ಲಿ ಮನಸ್ಸು ತಲ್ಲೀನವಾಗುತ್ತೆ. ಯಾವ ವಿಷಯದ ಬಗ್ಗೆ ತುಂಬ ಗೌಪ್ಯತೆ ಇದೆಯೋ ಅಂತಹ ವಿಷಯವನ್ನು ಹುಡುಕಿ ತೆಗಿಬೇಕು, ಕೆದಕಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಅದು ಆಯಾ ವಯಸ್ಸಿಗೆ ಅನುಗುಣವಾಗಿ ಲೆಕ್ಕವನ್ನು ಇಟ್ಟುಕೊಳ್ಳತಕ್ಕಂತಹದ್ದು. ವಿದ್ಯಾರ್ಥಿಗಳಾದರೆ ವಿದ್ಯಾಕ್ಷೇತ್ರದಲ್ಲಿ, ನೌಕರರಾಗಿದ್ದರೆ ತಮ್ಮ ನೌಕರಿಯಲ್ಲಿ, ವ್ಯವಹಾರಸ್ಥರಾಗಿದ್ದರೆ ತಮ್ಮ ವ್ಯವಹಾರದಲ್ಲಿ, ಹೀಗೆ ಆಯಾ ವಯಸ್ಸಿಗೆ, ಆಯಾ ವೃತ್ತಿಗೆ, ಆಯಾ ಉದ್ಯೋಗಕ್ಕೆ ಅನುಗುಣವಾಗಿ ಇಂತಹ ಅನುಭವ ಆಗುವಂತಹ ದಿವಸ. ಮನೆಯಲ್ಲಿ ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವ ಚಿಂತನೆ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ನಿಮ್ಮ ಲೋಕದಲ್ಲಿ ನೀವು ವಿಹರಿಸ್ತಾ ಇದ್ದರೆ, ನನಗಿದು ಯಾವುದೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವಿದ್ದರೆ, ನಾಳೆ ಅಥವಾ ಮುಂದಿನ ದಿನಮಾನದಲ್ಲಿ ಅದು ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಆಸೆಗೆ ಕಟ್ಟು ಬಿದ್ದು ತೊಂದರೆಯನ್ನು ಮಾಡಿಕೊಳ್ತೀರಿ. ಪ್ರಾಣಕ್ಕೆ ಕೆಲವರು ಕುತ್ತನ್ನು ತಂದುಕೊಳ್ತಕ್ಕಂಥದ್ದು. ಯಾವುದೋ ನನಗೆ ಬೇಕು ಅನ್ನುವಂಥದ್ದು, ನಿಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪಾದೀತು ಅನ್ನುವಂಥದ್ದು. ಮಾಂತ್ರಿಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಯಾವುದೇ ರೀತಿಯ ಮಾಟ ಮಂತ್ರ ಇತ್ಯಾದಿಗಳು, ಯಾರೋ ನನಗೆ ತೊಂದರೆ ಮಾಡಿದ್ದಾರೆ, ನಾನು ಅವರಿಗೆ ಅದನ್ನು ವಿರುದ್ಧವಾಗಿ ಮಾಡ್ತೀನಿ ಅಂತಕ್ಕಂತಹ ಹಠ, ಅಥವಾ ಆ ರೀತಿ ಮಾಡುವಂಥವರಿಗೆ ಪ್ರೋತ್ಸಾಹ, ಇದೆಲ್ಲ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ನಿಮ್ಮ ನಡವಳಿಕೆಯನ್ನು, ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ರಕ್ಷಾ ಸುದರ್ಶನನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕನ್ಯಾ ರಾಶಿ ವಿಷಜಂತುಗಳಿಂದ, ಕ್ರೂರ ಪ್ರಾಣಿಗಳಿಂದ, ಹಾವಿನಿಂದ, ಚೇಳಿನಿಂದ ತೊಂದರೆಯಾಗತಕ್ಕಂತಹ ಸೂಚನೆ. ಇದನ್ನು ಗಮನಿಸ್ಕೊಳ್ಳಿ. ಅಂತಹ ಸ್ಥಳದಲ್ಲಿ ಓಡಾಡ್ತಕ್ಕಂಥವ್ರು ಅಥವಾ ಆ ರೀತಿಯ ಸಂದರ್ಭಗಳು ಬಂದಾಗ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಗೊತ್ತಿರಬೇಕು ಅನ್ನುವಂಥದ್ದು. ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗ್ತೀರಿ, ಕಲಿಕೆಯಲ್ಲಿ ಶುಭ ಅಂತಕ್ಕಂಥದ್ದಿದೆ. ಇದು ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅನ್ವಯವಾಗ್ತಕ್ಕಂಥದ್ದು. ಉದ್ಯೋಗಿಗಳಿಗೆ ಮುಂದಿನ ದಿನಮಾನದಲ್ಲಿ ಎಲ್ಲಿ ವರ್ಗಾವಣೆ ಆಗುತ್ತೋ ಅನ್ನುವಂತಹ ಭಯ ಹೆಚ್ಚಾಗಿ ಕಾಡುತ್ತೆ. ಶಕ್ತಿ ಸಾಮರ್ಥ್ಯದಿಂದ ಅಥವಾ ಹಣವನ್ನು ಖರ್ಚು ಮಾಡಿ ಯಾರು ಕೆಲಸವನ್ನು ಗಿಟ್ಟಿಸ್ಕೊಂಡಿರ್ತಾರೆ ಅಂಥವರಿಗೆ ಈ ದಿವಸ ಅಶುಭವಾದಂಥದ್ದು. ಯಾವುದೋ ಕೆಟ್ಟ ವಾರ್ತೆಯನ್ನು ಕೇಳ್ತೀರಿ, ಅದು ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಕೆಟ್ಟದಾಗಿ ಬೀರ್ತಕ್ಕಂಥದ್ದಾಗತ್ತೆ. ನ್ಯಾಯಾಲಯದ ಕೆಲಸಗಳು ಏನಾರು ಇದ್ದರೆ ಅದು ಯಾವುದೂ ಕೂಡ ಇತ್ಯರ್ಥ ಆಗೋದಿಲ್ಲ, ಇನ್ನೊಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂತಹ ಸೂಚನೆ, ಆ ರೀತಿಯ ಚರ್ಚೆ ಮಾತುಗಳು ಬರುವಂತಹ ದಿವಸ ಇದು. ಮುಂದಿನ ದಿನಮಾನದಲ್ಲಿ ಆಗಬೇಕಾದಂತಹ ಕೆಲವು ನ್ಯಾಯಾಲಯದ ಕೆಲಸಗಳು ನಿಮಗೆ ಹಿನ್ನಡೆಗೋ ತೊಂದರೆಗೋ ಕಾರಣವಾಗ್ತಕ್ಕಂಥದ್ದು. ಚಿಕ್ಕ ಪುಟ್ಟ ಹಣ ಹೂಡಿಕೆಯನ್ನು ಮಾಡಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಇರುವಂಥದ್ದು. ಅಷ್ಟಕುಲ ನಾಗೇಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಹಿರಿಯರನ್ನು ಪೋಷಕರನ್ನು ನೋಡುವಂತಹ ತವಕ ಹೆಚ್ಚಾಗತ್ತೆ. ಕೆಲಸದ ನಿಮಿತ್ತವೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಪೋಷಕರಿಂದ ದೂರ ಇರ್ತೀರಿ. ತಂದೆ ತಾಯಿಗಳನ್ನು ಪೋಷಕರನ್ನು ನೋಡಬೇಕು, ಅವರ ಜೊತೆಯಲ್ಲಿ ಒಂದು ದಿವಸನಾದರೂ ಕಾಲ ಕಳಿಬೇಕು ಅನ್ನುವಂತಹ ಹಂಬಲ ಮನಸ್ಸಿಗೆ ಹೆಚ್ಚು ಒತ್ತಡವನ್ನು ತರ್ತಕ್ಕಂಥದ್ದಾಗಬಹುದು. ನೆರೆಹೊರೆಯವರು ಸಾಲ ಅಥವಾ ಬೇರೆ ಏನೋ ನಿಮಗೆ ಒಂದಷ್ಟು ಸಹಾಯ ಮಾಡ್ತೀವಿ ಅಂತಕ್ಕಂತಹ ರೂಪದಲ್ಲಿ ಬಂದು ಮೋಸ ಮಾಡ್ತಾರೆ. ನಿಮಗೇನೋ ತೊಂದರೆ ಇದೆಯಾ, ಆಯಿತು ನಾನು ಕೊಟ್ಟಿರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅದರ ಅಗತ್ಯತೆ ಇದೆ ಅಂತ ಹೇಳಿ ನಿಮಗೂ ಅನಿಸುತ್ತೆ. ಗುರುತು ಪರಿಚಯ ಇದ್ದರೂ ಕೂಡ ಅವರ ಮೇಲೆ ವಿಶೇಷವಾದಂತಹ ಯಾವ ಅನುಮಾನವೂ ಬರದೇ ಇರುವ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ, ಕೊನೆಗೆ ಮೋಸವನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಮಕ್ಕಳ ವಿಚಾರದಲ್ಲಿ ನಿಮ್ಮ ತಾತ್ಸಾರ ಎದ್ದು ಕಾಣುತ್ತೆ. ಮಕ್ಕಳನ್ನು ಅಷ್ಟೊಂದು ತಾತ್ಸಾರ ಮಾಡಬಾರ್ದು ಅನ್ನುವಂಥದ್ದು. ನವವಿವಾಹಿತ ದಂಪತಿಗಳಿಗೆ ವಿಶೇಷವಾದಂತಹ ಸಂತೋಷದ ಸಮಯ ಇದು. ಅಕಸ್ಮಾತಾಗಿ ಕಾಲಿಗೆ ಏನಾದರೂ ಪೆಟ್ಟು ಬೀಳಬಹುದು, ನಿಮ್ಮ ಶರೀರದಿಂದ ರಕ್ತ ನೆಲಕ್ಕೆ ಬೀಳಬಹುದು. ಆ ರೀತಿಯ ಕೆಲಸಗಳಲ್ಲಿ ತೊಡಗಿದ್ದಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಎರಡನೇ ಮದುವೆಯಾದವರಿಗೆ ಸ್ವಲ್ಪ ಅನುಮಾನ, ವಾದ ವಿವಾದಗಳು, ಮಾನಸಿಕವಾದಂತಹ ಹಿಂಸೆ, ಹಾಗೆ ಮನಸ್ತಾಪ, ಜಗಳ ಇವೆಲ್ಲವೂ ಕೂಡ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಇರತಕ್ಕಂತಹ ಆಂತರಿಕ ಕಲಹ ಅಥವಾ ಅನುಮಾನಗಳು ದೂರವಾಗಲಿ, ಜಗನ್ಮಾತೆಯ ರಕ್ಷಣೆ ನಿಮಗೆ ಸದಾ ಸಿಕ್ಕಲಿ. ಶುಭವಾಗಿ. ವೃಶ್ಚಿಕ ರಾಶಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಒತ್ತಡಕ್ಕೆ ಸಮಯಾವಕಾಶ ಆಗೋದಿಲ್ಲ ಅಥವಾ ಇರುವಂತಹ ಸಮಯ ನಿಮ್ಮ ಒತ್ತಡದಿಂದ ಸಾಕಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ಸಂದರ್ಭ ಇರುತ್ತೆ. ನೀವು ಆಲೋಚನೆ ಮಾಡುವಂಥದ್ದೇ ಒಂದು, ಅಲ್ಲಿ ನಡೆಯುವಂಥದ್ದೇ ಮತ್ತೊಂದು ಅನ್ನುವ ರೀತಿಯಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಆರ್ಥಿಕ ದೃಷ್ಟಿಯಿಂದ ಹಣಕಾಸಿನ ವಿಚಾರದಲ್ಲಿ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ಆಲೋಚನೆಗಳು ಏನೋ ಬರುತ್ತೆ, ಯಾವುದಕ್ಕೋ ಖರ್ಚು ಮಾಡಬೇಕಾದಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತೀರಿ. ಆದರೆ ದುಡ್ಡು ಕಾಸಿನ ಅಭಾವ ಆ ಒಂದು ಯೋಜನೆಯನ್ನು ತಡೆ ಹಿಡಿಯುವ ಹಾಗೆ ಮಾಡುತ್ತೆ ಎನ್ನುವಂಥದ್ದು. ಕೆಟ್ಟ ಕೆಟ್ಟ ಶಕುನಗಳು ಅಂದರೆ ಅಪಶಕುನಗಳು ನಿಮ್ಮ ಧೈರ್ಯವನ್ನು ಕೆಡಿಸಿಬಿಡುತ್ತೆ. ಯಾವ ಕೆಲಸಕ್ಕೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಮನಸ್ಥಿತಿ ಇದ್ದರೂ ಅದು ಅಲ್ಲಿಯ ಘಟನೆಯನ್ನು ಅಥವಾ ಅಪಶಕುನವನ್ನು ನೋಡಿದಾಗ ಏನೋ ಹಿಂಜರಿಕೆ, ಈ ಕೆಲಸ ಬೇಡಪ್ಪ ನನ್ನಿಂದ ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನಗಳು ನಿಮಗೆ ಸೃಷ್ಟಿಯಾಗುವಂಥದ್ದು. ಮಾನಸಿಕವಾದಂತಹ ಭಯ, ಆತಂಕ ಹೆಚ್ಚಾಗ್ತಕ್ಕಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ನೀಲಿ ಬಣ್ಣದ ಹೂಗಳಿಂದ ಶನೈಶ್ಚರನನ್ನು ಅರ್ಚನೆ ಮಾಡಿ
ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 18 ಸಲ ಹೇಳಿಕೊಳ್ಳಿ. ಶುಭವಾಗಿ. ಧನುರಾಶಿ ಸಗಟು ವ್ಯಾಪಾರಿಗಳಿಗೆ ಹಿರಿಯ ಅಧಿಕಾರಿಗಳಿಂದ ದಂಡ ಬೀಳಬಹುದು, ಅಥವಾ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಕಠಿಣವಾದಂತಹ ಎಚ್ಚರಿಕೆ ಬರಬಹುದು ಅನ್ನುವಂತಹ ಸೂಚನೆ. ಅದನ್ನು ಗಮನಿಸ್ಕೊಳ್ಳಿ. ಮನಸ್ಸಿನ ಮೇಲೆ ಏನಾದರೂ ವಿಷಯ ಪ್ರಭಾವವನ್ನು ಬೀರಿದರೆ ಅದು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮಾನಸಿಕವಾಗಿ ಸಮಾಧಾನ ಇಲ್ಲ, ಏನೋ ಸಮಸ್ಯೆ ಆಗ್ತಾ ಇದೆ, ಏನೋ ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂತಾದರೆ ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸೂಚನೆಗಳು. ಸ್ತ್ರೀಯರು ಬೆನ್ನು ನೋವಿನಿಂದ ನರಳಬೇಕಾದಂಥದ್ದು ಅಥವಾ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭಗಳು ಒದಗಿ ಬಂದರೂ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆ ರೀತಿಯ ಒಂದು ಸೂಚನೆಗಳಿದೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಏನೋ ಒಂದು ಒಳ್ಳೆಯ ವಿಚಾರ ಮನಸ್ಸಿಗೆ ಬರುವಂಥದ್ದು. ಕಳ್ಳರು ತಮ್ಮ ಕೈ ಚಳಕ ಫಲಿಸಲಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗಲೇ ಸಿಕ್ಕಿ ಬೀಳುವಂಥದ್ದು. ಈ ಕಡೆ ಕಳ್ಳತನ ಮಾಡಿದಾಗೂ ಆಗಲಿಲ್ಲ, ಬೇರೆಯವರ ಕೈಗೆ ಸಿಕ್ಕಿ ಬಿದ್ದಿದ್ದು ಕೂಡ ತಪ್ಪಲಿಲ್ಲ, ಯಾವ ಪ್ರಯೋಜನವೂ ಇಲ್ಲದೆ ಗ್ರಹಗತಿ ಕೆಟ್ಟಾಗ ಹೇಗೆ ಎಲ್ಲವೂ ಕೂಡ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದಕ್ಕೆ ಇವೆಲ್ಲ ಜ್ವಲಂತ ಸಾಕ್ಷಿಗಳಾಗಿ ನಮ್ಮ ಮುಂದೆ ಇರುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಹಾಗಂತ ಕಳ್ಳರು ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಕಳ್ಳತನ ಸುಲಭವಾಗಿ ಆಗಲಿ ಅನ್ನುವಂತಹ ಅರ್ಥವನ್ನು ಇಟ್ಕೊಳ್ಳೋದು ಬೇಡ. ಅಂದರೆ ನಾವು ಮಾಡುವಂತಹ ತಪ್ಪೇನಿದೆ ಆ ತಪ್ಪಿನ ಅರಿವು ನಮಗಾಗಿ ಪರಿವರ್ತನೆಯನ್ನು, ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಚಿಂತನೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು, ಬುದ್ಧಿಯನ್ನು ಆ ನರಸಿಂಹಸ್ವಾಮಿ ಪ್ರೇರಣೆ ಮಾಡಲಿ ಅನ್ನುವಂಥದ್ದು. ಕುತರ್ಕ ಮಾಡೋದರಿಂದ ಯಾವ ಪ್ರಯೋಜನವೂ ಇಲ್ಲ. ಆ ರೀತಿಯ ಸಂದರ್ಭಕ್ಕನುಗುಣವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಮುಖ್ಯವಾಗತ್ತೆ. ಶುಭ. ಮಕರ ರಾಶಿ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕೆಲಸದಿಂದ ನಿಮಗೆ ತೃಪ್ತಿ ಸಿಕ್ಕೋದಿಲ್ಲ, ಕೇವಲ ಪರಿಶ್ರಮ ಅನ್ನುವಂತಹ ಮಾತುಗಳನ್ನು ನೀವು ಆಡಬೇಕಾದಂಥದ್ದು. ನಿಮ್ಮ ಪ್ರತಿಸ್ಪರ್ಧಿಗಳು ಮಾತ್ರ ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಅವರು ಏನೇ ಪ್ರಯತ್ನ ಮಾಡಲಿ, ಆದರೆ ನಿಮ್ಮನ್ನು ಮೀರಿಸಲಿಕ್ಕೆ ಅವರಿಂದ ಸಾಧ್ಯ ಆಗದೇ ಇರತಕ್ಕಂತಹ ದಿವಸ ಇದು. ಸಾಯಂಕಾಲದ ಸಮಯ ಚೆನ್ನಾಗಿರೋದಿಲ್ಲ, ಮನೆಯಲ್ಲಿ ಏನೋ ಅಶಾಂತಿ, ಇಡೀ ದಿನದ ವಿಚಾರ ಮನೆಯಲ್ಲಿ ಚರ್ಚೆಗೆ ಬರುತ್ತೆ, ಗಲಾಟೆಗೆ ಗದ್ದಲಕ್ಕೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿ ಮಾನಸಿಕವಾದಂತಹ ನೆಮ್ಮದಿಯನ್ನು ಪಡ್ಕೊಳ್ಳಿ. ಶುಭವಾಗಿ. ಕುಂಭರಾಶಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು, ತೊಂದರೆಗಳು ನಿಮಗೆ ಕಾಡಬಹುದು. ಆ ಸೂಚನೆಗಳಿದೆ. ಏನೋ ಆಗಿಬಿಡುತ್ತೆ ಎನ್ನುವಂತಹ ಭಯ ಬೇಡ. ಆದಷ್ಟು ಅಂತಹ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು. ಕುಟುಂಬದವರು ನಿಮ್ಮ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾರೆ, ಅವರ ಕರ್ತವ್ಯವೂ ಹೌದು. ಆದರೆ ಅದಕ್ಕೆ ಅದೃಷ್ಟವೂ ಬೇಕು. ಎಲ್ಲರ ಮನೆಯಲ್ಲಿ ಎಲ್ಲರಿಗೂ ಪೋಷಕರಿರ್ತಾರೆ, ಜೊತೆಗೆ ಎಲ್ಲರೂ ಇರ್ತಾರೆ. ಯಾರು ಎಷ್ಟರ ಮಟ್ಟಿಗೆ ಕಾಳಜಿಯನ್ನು ವಹಿಸ್ತಾರೆ ಎನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಇವೆಲ್ಲ ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಆಯಾ ಕಾಲಘಟ್ಟಕ್ಕೆ, ಆಯಾ ಸಮಯಕ್ಕೆ, ಆಯಾ ಕ್ಷಣಕ್ಕೆ ಎಲ್ಲರೂ ಕೂಡ ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದಾಗತ್ತೆ ಅನ್ನುವ ವಿಚಾರವನ್ನು ಮರೆಯೋ ಹಾಗಿಲ್ಲ. ಜನರಿಗೆ ಕೈಲಾದಂತಹ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಕೇವಲ ಆಲೋಚನೆ ಮಾಡಬೇಡಿ, ನಿಮ್ಮ ಶಕ್ತಿಗೆ ಅನುಗುಣವಾದಂತಹ ಸಹಾಯವನ್ನು ಯೋಗ್ಯರಿಗೆ ಮಾಡಿ. ಮತ್ತೆ ಅದನ್ನು ಆಲೋಚನೆ ಮಾಡ್ತಾ ಇದ್ದರೆ ಇನ್ಯಾವುದೋ ಬೇರೆ ರೀತಿಯಲ್ಲಿ ಅದು ತಿರುವನ್ನು ಪಡ್ಕೊಂಡು ನಿಮ್ಮ ಯೋಜನೆ ಅಥವಾ ನಿಮ್ಮ ಸಂಕಲ್ಪ ಅಲ್ಲಿ ತಪ್ಪಬಹುದು ಅನ್ನುವಂಥದ್ದು. ದೂರದ ಸಂಬಂಧಿಕರನ್ನು ಭೇಟಿ ಮಾಡ್ತೀರಿ, ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಳ್ತೀರಿ, ಆದರೆ ಮನಸ್ಸಾಗೋದಿಲ್ಲ. ಹಾಗಾಗಿ ಆ ವಿಷಯ ಸ್ವಲ್ಪ ಅಲ್ಲಿಗೆ ಸ್ಥಗಿತವಾಗ್ತಕ್ಕಂಥದ್ದು. ಕಬ್ಬಿಣದ ವ್ಯಾಪಾರಿಗಳಿಗೆ, ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಹೆಚ್ಚಿನ ಲಾಭ ಸಿಕ್ಕುವಂಥದ್ದು. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಜನ ಅಥವಾ ಸಮಾಜ ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಕೆಲವು ನಿರ್ಧಾರಗಳನ್ನು ಗೇಲಿ ಮಾಡಬಹುದು, ಅಪಹಾಸ್ಯ ಮಾಡಬಹುದು. ಆ ರೀತಿಯ ಸಂದರ್ಭಗಳು ಒದಗಿ ಬರುತ್ತೆ. ಪ್ರೇಮಿಗಳು
ತುಂಬ ಚಂಚಲವಾದಂತಹ ಮನಸ್ಸನ್ನು ಹೊಂದಿರುವುದರಿಂದ, ಆ ರೀತಿಯ ಪ್ರಚೋದನೆಗಳು ಹೆಚ್ಚಾಗಿರೋದರಿಂದ ಗಟ್ಟಿಯಾದಂತಹ ನಿರ್ಧಾರವನ್ನು ಮಾಡಬೇಕು, ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಸಮಾಜದಲ್ಲಿ ಯಾವುದೇ ರೀತಿಯ ಬೆಲೆ ನಿಮಗೆ ಸಿಕ್ಕುವುದಿಲ್ಲ ಅನ್ನುವಂಥದ್ದು. ನಿಮ್ಮ ಮಹತ್ತರವಾದಂತಹ ಆಲೋಚನೆಗಳು ಏನೇ ಇದ್ದರೂ ಕೂಡ ಸ್ನೇಹಿತರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಬೇಡಿ ಅನ್ನುವಂಥದ್ದು. ಅದು ಗೌಪ್ಯವಾಗಿಯೇ ಇದ್ದರೆ ಬಹಳ ಒಳ್ಳೆಯದಾಗತ್ತೆ. ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸಗಳಿಗೂ ಕೂಡ ಮುಂದಾಗಬೇಡಿ. ಪಾಪಪ್ರಜ್ಞೆ ನಿಮ್ಮನ್ನು ಕಾಡುವ ಹಾಗೆ ಆಗಿಬಿಟ್ರೆ ಬೇರೆ ಕೆಲಸಗಳಿಗೂ ಕೂಡ ಅದು ನಿಮಗೆ ತೊಂದರೆ ಆಗತ್ತೆ ಎನ್ನುವಂಥದ್ದು. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ಸುಸ್ತು, ಅಥವಾ ಶರೀರದಲ್ಲಿ ಏನೋ ಅಭಾವವಾಗ್ತಾ ಇದೆ, ಪೌಷ್ಟಿಕಾಂಶವೋ ಇನ್ನೊಂದೋ ಮತ್ತೊಂದೋ ಅನ್ನುವ ಅನುಭವ ನಿಮಗೆ ಬರುವಂಥದ್ದು. ಮುತ್ತುರಾಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.